ಇನ್ನೇನು ಮಳೆಗಾಲ ಶುರುವಾಗ್ತಾ ಇದೆ. ಸೊ ವೆದರ್ ಕೂಡ ಚಳಿ ಇರುತ್ತೆ, ಮೋಡ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು ಶೀತ, ಕೆಮ್ಮು, ಒಳಜ್ವರ ಅನ್ನೋದು ತುಂಬಾ ಬರ್ತಾ ಇರುತ್ತೆ. ಸೊ ಆವಾಗ ನಾವು ಈ ರೀತಿ ಒಂದು ಒಳ್ಳೆ ಒಣಮೀನು ಸಾರನ್ನ ರೆಸಿಪಿನ ನಾವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಒಳಜ್ವರ, ಶೀತ, ಕೆಮ್ಮು ಎಲ್ಲವೂ ಕೂಡ ಬೇಗನೆ ವಾಸಿಯಾಗುವಂತಹ ರೆಸಿಪಿ ಇದು. ಒಂದು ಒಳ್ಳೆ ಆರೋಗ್ಯಕರವಾದಂತಹ ಒಳ್ಳೆ ಹೆಲ್ದಿ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನ್ ವೆಜಿಟೇರಿಯನ್ಸ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಅಂತ ಹೇಳ್ಬೋದು. ಸೊ ಹಾಗಿದ್ರೆ ರೆಸಿಪಿನ ಶುರು ಮಾಡ್ಕೊಳ್ಳೋಣ. ಇವಾಗ ನಾನೊಂದು ಮಿಕ್ಸಿ ಜಾರ್ಗೆ ಬಂದು ಶುಂಠಿ, ಬೆಳ್ಳುಳ್ಳಿ, ನಾನು ತೋರಿಸಿರೋ ಹಾಗೆ ಕಾಯಿ, ಕೊತ್ತಂಬರಿ, ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹದ್ದು, ಹಾಗೆಯೇ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಒಣಮೀನು ನಾನು ಹಾಗೆ ಇಟ್ಕೊಂಡಿದ್ದೀನಿ, ಒಂದು 2 ಟೊಮ್ಯಾಟೊ, ಇದಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ಮಸಾಲೆಗೆ ಬಂದು ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಹಾಗೆಯೇ 1 ಸ್ಪೂನು ಸಾಂಬಾರು ಪುಡಿ ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಒಣಮೀನನ್ನು ನಾವು ನೀಟಾಗಿ ಹುರಿದು ನೀಟಾಗಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ನಾನು ಯಾವ ರೀತಿ ಅನ್ನೋದನ್ನ ಮೆಥಡ್ನ ತೋರಿಸ್ತೀನಿ ನಿಮಗೆ. ಈಗ ಒಂದು ಬಾಣಲೆಗೆ ಒಣಮೀನು, ಇದರಲ್ಲಿ ಸೈಜಸ್ ಕೂಡ ಸುಮಾರು ಬರುತ್ತೆ. ನಾವು ಬೆರಳಿರೋ ಅಷ್ಟು ಉದ್ದ ಅಷ್ಟು ನಾನು ತೊಗೊಂಡಿದ್ದೀನಿ. ಇದರಲ್ಲೂ ದಪ್ಪ ಸಣ್ಣ ಇರೋದೆಲ್ಲನೂ ಬರುತ್ತೆ. ಈಗ ಒಂದು ಬಾಣಲೆಗೆ ಹಾಕ್ಕೊಂಡು ಉಗುರು ಬೆಚ್ಚಗಾಗುವಷ್ಟು, ನಾವು ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಆದರೆ ಸಾಕು, ಅಷ್ಟು ಹುರ್ಕೋಬೇಕಾಗತ್ತೆ. ತುಂಬ ಬ್ರೌನ್ ಅಲ್ಲ, ನಾನು ಕೈಯಲ್ಲಿ ಮುಟ್ಟಿ ನಿಮಗೆ ತೋರಿಸ್ತೀನಿ ನೋಡಿ. ಕೈಯಲ್ಲಿ ಮುಟ್ಟೋ ಅಷ್ಟಿದ್ರೆ ಸಾಕು. ಈ ರೀತಿ ಹೊಗೆ ಬರ್ತಾ ಇರುತ್ತೆ. ಯಾರ ಮೇಲಾದ್ರು ಚಿಮ್ನಿ ಇದ್ದರೆ ಚಿಮ್ನಿ ಆನ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಮನೆಯೆಲ್ಲ ಸ್ಮೆಲ್ ಬಂದುಬಿಡುತ್ತೆ. ಚಿಮ್ನಿ ಆನ್ ಮಾಡ್ಕೊಂಡ್ಬಿಟ್ರೆ ಹೊರಗಡೆ ಹೊಟ್ಟೋಗುತ್ತೆ ಸ್ಮೆಲ್ಲೆಲ್ಲ, ಮನೆ ಒಳಗಿರಲ್ಲ. ಇವಾಗ ನೋಡಿ ಇಷ್ಟು ನಾನು ಕೈಯಲ್ಲಿ ಮುಟ್ಟಿದ್ರೆ ಬಿಸಿದು ಹಾಕಬೇಕು, ಅಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾವು ತಣ್ಣೀರು ಹಾಕೋಬೇಕಾಗತ್ತೆ. ಹಿಂಗೆ ಬಿಸಿ ಇರುವಾಗಲೇ ನಾವು ತಣ್ಣೀರು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ. ಈ ಥರ ಚೆನ್ನಾಗಿ ಕೈ ಆಡ್ಕೊಳ್ಳಿ. ತುಂಬಾ ಗಲೀಜಿರುತ್ತೆ ಒಣಮೀನು, ಒಣಗಿಸೋದ್ರಿಂದ ಮರಳಲ್ಲೆಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಒಣಮೀನಲ್ಲಿ ಸ್ವಲ್ಪ ಗಲೀಜು ಜಾಸ್ತಿನೇ ಇರುತ್ತೆ, ಕೊಳೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಕೊಳೆ ಬಿಟ್ಕೊತೀನಿ, ನೀವೇ ನೋಡ್ತಾ ಇದ್ದೀರಾ. ಇದೇ ಥರ ಒಂದು 5ರಿಂದ 6 ಸರಿ ಚೆನ್ನಾಗಿ ತೊಳ್ಕೊಳ್ಳಿ ನೀರಲ್ಲಿ. ಈಗೇನು ಕಲರ್ ಆಗಿರೋ ನೀರು, ವೈಟ್ ನೀರು, ಮಾಮೂಲಿ ನೀರು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡ್ರೇ ನಮಗೆ ಸಾಂಬಾರು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸಾಂಬಾರು ಕೈ ಆಗೋದು, ಇಲ್ಲಾಂದರೆ ಒಂಥರ ಕಲ್ಲು ಮಣ್ಣು ಕಸ ಸಿಗೋ ಥರ ಸಿಗುತ್ತೆ. ಹಾಗಾಗಿ ಆದಷ್ಟು ಚೆನ್ನಾಗಿ ತೊಳ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ನಾನು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಹಾಗೆಯೇ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಹಾಗೆಯೇ ಕರಿಬೇವು, ಇದಿಷ್ಟನ್ನು ಹಾಕ್ಕೊಂಡು ಲೈಟಾಗಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಆನಂತರ ನಾವು ಇದಕ್ಕೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಸೊ ಅದನ್ನು ಹಾಕೋಬೇಕು. ಅಲ್ಲಿವರೆಗೂ ಮೀನು ನೀವು ನೀರಲ್ಲಿ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸೇ ಇಟ್ಟಿರಿ. ಇವಾಗ ನೋಡಿ ನೀಟಾಗೆಲ್ಲ ಈ ಥರ ಬ್ರೌನ್ ಕಲರ್ ಆದಮೇಲೆ ನಾವು ರುಬ್ಬಿರೋವಂಥ ಮಸಾಲೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಹಾಗೆ ಉಪ್ಪು ಸೇರಿಸ್ಕೊಂಡು ರುಚಿ ನೋಡ್ಕೊಳ್ಳಿ. ಹುಳಿ ಬೇಕು ಅನಿಸಿದ್ರೆ ಸ್ವಲ್ಪ ಹುಣಸೆಹಣ್ಣು ರಸ ಇನ್ನೊಂದು ಸ್ವಲ್ಪ ಬಿಟ್ಕೊಳ್ಳಿ, ಹುಳಿ ಬೇಕು ಅನಿಸಿದ್ರೆ. ಇಲ್ಲ ಕರೆಕ್ಟ್ ಇದೆ ಅಂದರೆ ಉಪ್ಪು ನೋಡಿಕೊಂಡು ಚೆನ್ನಾಗಿ ಕುದಿ ಬರಬೇಕಿದು. ಆಲ್ಮೋಸ್ಟ್ ಒಂದು 3-4 ನಿಮಿಷ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ಮೇಲೆ ಆ ಖಾರ ಅಂಶ ಎಲ್ಲ ಹೋದ್ಮೇಲೆ ನಾವು ಮೀನು ಸೇರಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದಿಯುತ್ತೆ. ಉಪ್ಪು ನೋಡಿ ಸೇರಿಸ್ಕೊತಾ ಇದ್ದೀನಿ, 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಕುದಿ ಬಂದಮೇಲೆ ನೀವು ಇನ್ನೊಂದು ಸರಿ ಟೇಸ್ಟ್ ನೋಡಿಕೊಂಡು ಉಪ್ಪು, ಹುಳಿ, ಖಾರ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇವಾಗ ತೊಳೆದಿಟ್ಕೊಂಡಿರೋಂತಹ ಒಣಮೀನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಣಮೀನು ಹಾಕ್ಕೊಂಡು ಒಂದು 5 ನಿಮಿಷ ನಾವು ಸಾಂಬಾರು ಕುದಿಸ್ಕೊಂಡ್ರೆ ಸಾಕು, ಬೆಂದೋಗಿಬಿಡತ್ತೆ. ತುಂಬ ಟೈಮ್ ಕುದಿಸ್ಬೇಡಿ, ಯಾಕೆಂದರೆ ಮೀನೆಲ್ಲ ಕರ್ಗೋದಂಗೆ ಆಗ್ಬಿಡುತ್ತೆ, ಕಲಸ್ದಂಗೆ ಆಗ್ಬಿಡುತ್ತೆ. ಮೀನು ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಮತ್ತು ಜಾಸ್ತಿ ಕೈಯೂ ಆಡಬೇಡಿ. ಒಂದು ಸರಿ ಹಿಂಗೆಲ್ಲ ನೀಟಾಗಿ ಸೆಟಲ್ ಮಾಡಿ ಬೇಕಾದ್ರೆ ತಟ್ಟೆ ಮುಚ್ಚಿ ಸಿಮ್ ಮಾಡಿ ಬೇಕಾದ್ರೆ ಒಂದು 5 ನಿಮಿಷ ಬಿಟ್ಬಿಡಿ. ಇಲ್ಲಾಂದರೆ ಕುದಿಸ್ತೀವಿ ಅಂದರೆ ಚೆನ್ನಾಗಿ ಒಂದು 2-3 ಕುದಿ ಈ ರೀತಿ ಬಂತು ಅಂದರೆ ಮುದ್ದೆಗಂತೂ ಮಾಡಿಸಿರೋಂಥ ಸಾಂಬಾರು. ನಾನು ಮೊದಲೇ ಹೇಳಿದಾಗೆ ಇನ್ನು ಮಳೆಗಾಲ ಶುರುವಾಯಿತು ಅಂದರೆ ಶೀತ, ಕೆಮ್ಮು, ಜ್ವರ ಪ್ರತಿಯೊಬ್ಬರಿಗೂ ಬರುತ್ತೆ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಬರುತ್ತೆ. ಸೊ ಈ ರೀತಿ ಒಣಮೀನು ಸಾರು ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಒಳಜ್ವರ ಅನ್ನೋದು ಎಲ್ಲವೂ ಹೊರಟೋಗುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಥ್ಯಾಂಕ್ ಯು.